ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗ್ತದಂತ ಹೇಳಿದ್ರೆ ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿ ಆಗುತ್ತೆ ಅಂತ ಹೇಳಿದ್ರೆ ಅವರು ತಪ್ಪು ತಿಳುವಳಿಕೆ ಅಂತ ಹೇಳಕ್ ಬಂದಿದ್ದೀನಿ. ಈ ದೇಶ ಪ್ರಜಾಪ್ರಭುತ್ವದ ರಾಷ್ಟ್ರ. ಈ ದೇಶಕ್ಕೆ ರಾಜಕೀಯ ಗ್ರಂಥ ಸಂವಿಧಾನ. ಇದು ಸಂವಿಧಾನ. ಪಾರ್ಲಿಮೆಂಟ್ನಲ್ಲಿ, ಪಾರ್ಲಿಮೆಂಟ್ ಆಚೆ ಯಾವ ರಾಜಕೀಯ ಪಕ್ಷಗಳು ಇವಾಗ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ದೆಹಲಿಯಲ್ಲಿ ನಿಮ್ಮ ನಾಯಕರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳೋದಾದ್ರೆ 26 ಗ್ರಾಮಗಳ ಭೂಮಿಯನ್ನ ಭೂಸಟ್ಟಣೆ ಮಾಡೋದು ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ಗೌರವಯುತವಾಗಿ ಭೂ ಸ್ವಾಧೀನದ ಪ್ರಕ್ರಿಯೆಯಿಂದ ಹಿಂದೆ ಜರುಗಿ ಅಂತ ಹೇಳಿ ಇಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಕಾರಣಗಳು ನೂರಾರು. ಜನರನ್ನ ಹೆದರಿಸಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದ ಲಕ್ಷಣ ಎಲ್ಲರೂ ಸಮನಾಗಿ ಸಮಬಾಳು ಮಾಡತಕ್ಕಂತಹ ಅವಕಾಶವನ್ನ, ಆಡಳಿತವನ್ನ ಸಂವಿಧಾನದಲ್ಲಿ ಮಾಡತಕ್ಕಂಥ ಗಾಢವಾದ ಸಂವಿಧಾನಾತ್ಮಕವಾದ ಕರ್ತವ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಎಚ್ಚರಿಕೆ ಕೊಡೋಕೆ ಬಂದಿದ್ದೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.